ಸೌಜನ್ಯಳ ಡೆಡ್ ಬಾಡಿ ಎಲ್ಲಿ ಸಿಕ್ಕಿತ್ತು ಅದೇ ಜಾಗದಲ್ಲಿ ನಾನು ಇನ್ನೂ 4-5 ಹೆಣ್ಣು ಮಕ್ಕಳ ಶವವನ್ನ ನಾನೇ ಹೂತು ಹಾಕಿದ್ದೇನೆ ಅಂತ ಸ್ವತಃ ಚಿನ್ನಯ್ಯ ಹೇಳ್ತಾನೆ. ಓಕೆ, ಸರಿ. ಈಗ ಆಯ್ತಪ್ಪ, ನಾವು ಹೇಳೋದು ಕೇಳಬೇಡ್ರಿ. ಇನ್ನೊಂದು ವಿಡಿಯೋ ಇದೆ. ಯಾವುದು? ನಾವು ಮಾತಾಡಿದ್ದಲ್ಲ, ಚಿನ್ನಯ್ಯ ಮಾತಾಡಿದ್ದಲ್ಲ. SP ಅಭಿಷೇಕ್ ಗೋಯಲ್ 2012 ಸೌಜನ್ಯ ಪ್ರಕರಣ ಆಗಿ 3ನೇ ದಿನಕ್ಕೆ ಅಥವಾ 2ನೇ ದಿನಕ್ಕೆ, ಅಂದರೆ ಮೇ ಬಿ 2012 ಅಕ್ಟೋಬರ್ 12ನೇ ತಾರೀಕಿಗೆ ಸಂತೋಷ್ ರಾವ್ನ ಸಾರ್ವಜನಿಕವಾಗಿ ತೊಂಬಂದು ಮರುದಿನ ಮಾತಾಡಿದ್ದು SP ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬರು ಅಭಿಷೇಕ್ ಗೋಯಲ್ ಅವರು. ಅವರಿಗೆ ಒಬ್ಬರು ಟಿವಿ ಚಾನೆಲ್ನ ವರದಿಗಾರರು ಪ್ರಶ್ನೆ ಕೇಳ್ತಾರೆ. ಸಿಸಿ ಕ್ಯಾಮ್ರಾ ಇತ್ತು ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಟಿವಿ ಚಾನೆಲ್ನ ಪತ್ರಕರ್ತರು. ಆದ್ರೆ ಆ ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ. ಯಾವ ಚಾನೆಲ್ನಲ್ಲೂ ಬಂದಿಲ್ಲ, ರಾ ವಿಡಿಯೋ ಫುಟೇಜ್ ನಮ್ಮ ಹತ್ರ ಇದೆ. ಅದರಲ್ಲಿ ಅವ್ರಿಗೆ ಏನ್ ಕೇಳ್ತಾರೆ ಪತ್ರಕರ್ತರು SP ಸಾಹೇಬರಿಗೆ, ಸರ್ ಇದು ಶಾಂತಿವನದ ಎದುರುಗಡೆ, ಅಂದ್ರೆ ಇದೇ ಮಣ್ಣ ಸಂಕ, ಶಾಂತಿವನದ ಎದುರುಗಡೆ ಪದೇ ಪದೇ ಹೆಣ್ಮಕ್ಳ ಡೆಡ್ ಬಾಡಿ ಸಿಗ್ತಾ ಬೀಳ್ತಾ ಇರ್ತದಲ್ಲ, ಯಾಕೆ ಕೇಳಿದಾಗ SP ಸಾಹೇಬರು ಹಿಂಗೆ ಮಾಡಿಕೊಂಡು ನಿರುತ್ತರವಾಗ್ತಾರೆ. ವಿಡಿಯೋ ಕಟ್ ಆಗುತ್ತೆ. ಹಾಗಿದ್ರೆ ಈ ಚಿನ್ನಯ್ಯನಿಗೂ ಸೌಜನ್ಯ ಡೆಡ್ ಬಾಡಿ ಡಿಸ್ಪೋಸ್ ಮಾಡೋದಕ್ಕೂ ಸಂಬಂಧ ಇದೆಯಾ? SIT ಉತ್ತರ ಕೊಡಬೇಕು, ಕೊಡಲೇಬೇಕು. ವಿಜೇಂದ್ರ ಅವರೇ, ತಮ್ಮ ಗಮನಕ್ಕೆ ಆ ವಿಡಿಯೋಗಳನ್ನು, SP ಅವರು ಹೇಳಿದ ವಿಡಿಯೋಗಳನ್ನು ಬೇಕಿದ್ರೆ ತಮಗೆ ತಲುಪಿಸ್ತೇನೆ. ನೋಡ್ಕೊಳ್ಳಿ, ಅಧ್ಯಯನ ಮಾಡಿ. ಆ ನಂತರ ಮುಂದೇನು ಮಾಡಬೇಕು? ತಾವು ಒಂದು ಮಾತು ಹೇಳಿದ್ರಿ. ಏನಂತ ಹೇಳಿದ್ರೆ, ಬಹುಶಃ ನೀವು ಕಲ್ಸರ್ ನಿತ್ರ ಹೇಳಿದ್ರು, ಏನೋ ನನಗೂ ಹೇಳಿದ್ರು, ಭಾರಿ ಒಳ್ಳೇದು. ಏನಂತ ಹೇಳಿದ್ರೆ, ಈ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅಡ್ವೊಕೇಟ್ ನಾವು ಕೊಡ್ತೀವಿ, ಅದರ ದುಡ್ಡನ್ನು ಭರಿಸಲಾಗುವುದು ಅಂತ. ಅಂದ್ರೆ ಈ ನಿಮ್ಮವರು ಒಂದಿಷ್ಟು IT ಟೀಮು ದುಡ್ಡು ನಾವೇ ಕೊಡ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅಡ್ವೊಕೇಟ್ ಕೊಡ್ತೀವಿ, ನಮಗೆ ಯಾವುದೂ ಅವಶ್ಯಕತೆ ಇಲ್ಲ. ಸೌಜನ್ಯ ಹೋರಾಟಕ್ಕೆ, ಕಾನೂನಿನ ಹೋರಾಟಕ್ಕೆ ದಯವಿಟ್ಟು 1 ರೂಪಾಯಿಯನ್ನ ದೇಣಿಗೆಯನ್ನ ಹಾಕಿ ಅಂತ ಹೇಳಿದ್ರೆ 1 ಕೋಟಿಗೂ ಕೂಡ ಅಧಿಕ ದುಡ್ಡು ಕಲೆಕ್ಟ್ ಆಗುತ್ತೆ ಒಂದಿನದಲ್ಲಿ. ಅಡ್ವೊಕೇಟ್ ಧನಂಜಯ್ ಸರ್ಗಿಂತ ಒಳ್ಳೆ ಅಡ್ವೊಕೇಟ್ ಬೇಕಾ? ಡೆಲ್ಲಿಯಲ್ಲಿ ಇದ್ದಾರೆ, ಸುಪ್ರೀಂ ಕೋರ್ಟ್ನ ಅತ್ಯಂತ ಚಾಣಾಕ್ಷ ಇರುವಂತಹ, ಪ್ರಾಮಾಣಿಕತೆ, ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ನ್ಯಾಯವಾದಿಗಳು ಶ್ರೀಯುತ KV ಧನಂಜಯ್. ಬಹುಶಃ ವಿಜೇಂದ್ರ ಅವರೇ, ನನಗಿಂತ ಜಾಸ್ತಿ KV ಧನಂಜಯ್ ಅವರವ್ರ ಬಗ್ಗೆ ತಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಅಡ್ವೊಕೇಟ್ಗಳು ಬೆಂಗಳೂರಿನಲ್ಲಿ ಕೂಡ ನೋಡಿ, ಈಗ ದ್ವಾರಕಾನಾಥ್ ಸರ್ ಇರ್ಬೋದು, ಇನ್ನೂ ಅನೇಕ ಜನ ಪ್ರತಿಭಾವಂತ ಖ್ಯಾತ ನ್ಯಾಯವಾದಿಗಳು, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅನೇಕ ಖ್ಯಾತ ನ್ಯಾಯವಾದಿಗಳಿದ್ದಾರೆ. ದುಡ್ಡು ಅಡ್ವೊಕೇಟ್ ಬೇಡ. ಮತ್ತೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಸುಪ್ರೀಂ ಕೋರ್ಟ್ ನಿಮ್ಮ ಕೈಯಲ್ಲಿಲ್ಲ, ಇಲ್ಲ ಅನ್ಕೊಂಡಿದ್ದೀನಿ, ಇರ್ಬೋದು, ಇದೆಯೋ ಗೊತ್ತಿಲ್ಲ. ಏನ್ ಮಾಡಬೇಕು? ತಾವು ಬಂದಿದ್ದೀರಿ, ಸ್ಪಂದಿಸಿದಿರಿ, ಅದರ ಸಲುವಾಗಿ ನಿಮಗೆ ಆಸಕ್ತಿ ಇದ್ರೆ ವಿಜೇಂದ್ರ ಅವರೇ, ಏನ್ ಮಾಡಬಹುದು, ಏನಾಗಿದೆ ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ 2 ದಾಖಲೆಗಳನ್ನ. 2017ರಲ್ಲಿ ಸ್ವತಃ CBI ವರದಿ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಸರ್ಕಾರದ ಉಪ ಕಾರ್ಯದರ್ಶಿ ಇದನ್ನು ಬರೀತಾರೆ, CBIನೇ ಹೇಳಿದೆ. ಸಂಖ್ಯೆ ಕಡತದ ಸಂಖ್ಯೆ ಹೇಳ್ತೀನಿ, ದಯವಿಟ್ಟು ಬರೆದಿಟ್ಕೊಳ್ಳಿ. HD 06 CID 2013 ದಿನಾಂಕ 21/2/2017 ಅಧಿಕೃತ ಜ್ಞಾಪನದಲ್ಲಿ ತಿಳಿಸಲಾಗಿರುತ್ತದೆ. CIDದವರು ರೆಫರ್ ಮಾಡ್ತಾರೆ, ಅಂದ್ರೆ CID DGP ಅವಾಗ ಸಲೀಂ ಸಾಹೇಬ್ರು ಇರ್ತಾರೆ, ಅವರು ರೆಫರ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಸದರಿ ಪತ್ರದಲ್ಲಿ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ಸಂಸ್ಥೆಯಿಂದ ಸ್ವೀಕೃತಗೊಂಡಂತಹ ಪತ್ರದಲ್ಲಿ ಪ್ರಸ್ತಾಪಿಸಿರುವಂತೆ ಡಾಕ್ಟರ್ ಆದಂ ಉಸ್ಮಾನ್ ಮತ್ತು ಡಾಕ್ಟರ್ N ರಶ್ಮಿ ಇವರುಗಳ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದ್ದು. ಪೂರ್ತಿ ಇದೆ, ಸಂಪೂರ್ಣ ದಾಖಲೆ ಇದೆ ನಮ್ಮ ಹತ್ರ. ಏನೇನು ಪ್ರಸ್ತಾಪ ಮಾಡಿದ್ದಾರೆ, ಏನೇನು ಅಂತ ಇದೆ, ಪೂರ್ತಿ ಓದಿದ್ರೆ ಟೈಮ್ ಆಗುತ್ತೆ. ನಾವು ಕೊಡ್ತೀವಿ ನಿಮಗೆ, ಅಕಸ್ಮಾತ್ ನಿಮಗೆ ದಾಖಲೆಗಳ ಕೊರತೆ ಇದ್ರೆ ನಿಮ್ಗೆ ಕೊಡ್ತೀವಿ. 2017ರಲ್ಲಿನೇ CBI ಹೇಳಿದೆ, ಈ ಏನಿಬ್ರು ಡಾಕ್ಟರ್ ಇದಾರಲ್ಲ ಅವರು
ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು. ಪೋಸ್ಟ್ ಮಾರ್ಟಮೇ ಸರಿ ಇಲ್ಲ ಅಂತ ಸ್ವತಃ ಸಿಬಿಐ ಹೇಳಿದೆ. ಆ ವರದಿ ಮೇಲೆ ಈ ಹುಚ್ಚಪ್ಪ ಯಾರು ರಿಟೈರ್ಡ್ ಡಿಎಸ್ಪಿ, ಸಿಐಡಿ ಡಿಎಸ್ಪಿ ಆಗಿ ಯಾರು ರುದ್ರಮುನಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನ ಜೊಳ್ಳು ಸುಳ್ಳು ಸುವರ್ಣ ಆ ಚಾನಲ್ ಈ ಚಾನಲ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಪವಿತ್ರವಾಗಿ ಸತ್ತಿದ್ದಾಳೆ ಪೋಸ್ಟ್ ಮಾರ್ಟಮ್ ಆಧಾರದಲ್ಲಿ. ಆದರೆ ಆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ಅಧಿಕಾರಿಗಳೇ ತಪ್ಪೆಸಗಿದ್ದಾರೆ ಅಂತ ಸ್ವತಃ ಸಿಬಿಐ ಹೇಳಿದೆ. ದಯವಿಟ್ಟು ಇದನ್ನ ನೀವು ಅಧ್ಯಯನ ಮಾಡಿ. ಗೊಳ್ಳು ಸುಳ್ಳು ಜೊಳ್ಳು ತಂದು ಹೇಳ್ತಾರಲ್ಲ ನಿಮಗಿಷ್ಟೇ ಅಲ್ಲ, ಎಲ್ಲಾರ ಮನೆಗೆ ಹೋಗ್ತಾರೆ ಅವರು. ಒಂದಿಷ್ಟು ಜನ ಪಂಚೆ ಬಿಳಿ ಇದನ್ನ ಹಾಕೊಂಡು ಹೋಗ್ತಾರೆ. ಪೂಜ್ಯರು 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 ದೇವರು ನಡೆದಾಡೋ ದೇವರು ಪೂಜ್ಯರ ಮೇಲೆ ಅಪಮಾನ ಅಂತ ಬರ್ತಾರಲ್ಲ. ಆ ಜೊಳ್ಳು ಸುಳ್ಳು ನೋಡ್ಬೇಡಿ, ಅಧಿಕೃತ ದಾಖಲೆಗಳನ್ನ ನೋಡಿ ವಿಜೇಂದ್ರ ಅವರೇ. ಯಾಕಂತ ಹೇಳಿದ್ರೆ ತಾವು ಮುತ್ಸದಿಗಳಾಗಬೇಕು. ಮಾನ್ಯ ದೇವೇಗೌಡರು ನೋಡಿ, ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ, ಮಾನ್ಯ ಯಡಿಯೂರಪ್ಪನವ್ರು ನೋಡಿ, ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ. ದಯವಿಟ್ಟು ಅಧ್ಯಯನವನ್ನ ಮಾಡಿ, ಪ್ರತಿಯೊಂದು ಬರೆದಿಟ್ಕೊಳ್ಳಿ, ಸ್ಟಡಿ ಮಾಡಿ. ನಿಮ್ಮ ಹತ್ರ ಅನೇಕ ಲಾಯರ್ಗಳಿದ್ದಾರೆ, ನಿಮ್ಮದೇ ಲೀಗಲ್ ಅಡ್ವೈಸರ್ ಇದ್ದಾರೆ, ಅವ್ರಿಗೆ ಕಳಿಸ್ಕೊಡ್ಬೇಕಾಗಿತ್ತು ನೀವು. ಹೈಕೋರ್ಟ್ ಜಜ್ಮೆಂಟ್ ಏನು ಬಂದಿದೆ, 17th ಕೋರ್ಟ್ ಜಜ್ಮೆಂಟ್ ಏನಿದೆ, ಸಿಬಿಐ ಕೋರ್ಟ್ ಜಜ್ಮೆಂಟ್ ಏನಿದೆ, ಓದಿ ನೀವು ಈ ಯಾತ್ರೆ ಮಾಡಬೇಕಾಗಿತ್ತು. ಮಾಡಲಿಲ್ಲ, ಬಹಳ ತಪ್ಪು ಮಾಡಿದ್ರಿ. ಇದು ಒಂದು ದಾಖಲೆ. ಅಂದ್ರೆ ಈಗ ನಾನು ಹೇಳ್ತಾ ಇರೋದು, ಸಿಬಿಐನೇ ಹೇಳಿದೆಯಲ್ಲ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಸಿಬಿಐ ನಿಮ್ಮ ಕಡೆನೇ ಇದೆಯಲ್ಲ, ನಿಮ್ಮ ಹೈಕಮಾಂಡ್ ಮಾನ್ಯ ಅಮಿತ್ ಶಾಜಿ ಅವರೇ ಇದಾರಲ್ವಾ, ಅವ್ರಿಗೆ ಹೇಳ್ಬೋದಲ್ವಾ ನೀವು? ಯಾಕೆ ಸುಪ್ರೀಂ ಕೋರ್ಟಿಗೆ ಅಡ್ವೊಕೇಟ್ ದುಡ್ಡು ಕೊಡ್ತೀರಿ? ಬಹಳ ಸರಳ ಕೆಲಸ ಇದು. ಇನ್ನೂ ಕೂಡ ಪೆಂಡಿಂಗ್ ಇದೆ. ಆ ನಂತರ 2017ರಲ್ಲಿ ಆದರೆ 2018ರಿಂದ 5 ವರ್ಷ ಅಧಿಕಾರದಲ್ಲಿ ಇದ್ದಿದ್ದೇ ಭಾರತೀಯ ಜನತಾ ಪಾರ್ಟಿ. ಯಾಕೆ ಮುಚ್ಚಿಟ್ಕೊಂಡ್ರು ಸರ್ ಇದನ್ನ? ಯಾಕೆ ಮುಚ್ಚಿಟ್ಕೊಂಡ್ರು? ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿಟ್ಟುಕೊಂಡ್ರು? ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಕೊಂಡ್ರು? ಉತ್ತರ ಕೊಡಬೇಕು. ಈಗ ವೆರಿ ರೀಸೆಂಟ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ನಾವು, ಪ್ರಸನ್ನ ರವಿ, ಆನಂತರ ಜಯಂತ್ ಅವರು, ತಮ್ಮಣ್ಣ ಶೆಟ್ರು, ಎಲ್ಲರೂ ಕೂಡ, ಎಲ್ಲ ನಮ್ಮ ಇಡೀ ಸೌಜನ್ಯ, ನಮ್ಮ ಶಶಿಕಲಾ ಶೆಟ್ಟಿ ಅವರು, ದೊಡ್ಡ ಬಳಗ ಇದೆ. ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ. ಅಕ್ವಿಟಲ್ ಕಮಿಟಿ ಮಾಡಬೇಕು. ಪ್ರತಿ ಹೋರಾಟದಲ್ಲಿ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ. ಅಕ್ವಿಟಲ್ ಕಮಿಟಿನೂ ಆಯಿತು, ಅಕ್ವಿಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು, ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು. ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ನನ್ನ ಇದರಲ್ಲಿ ಹೇಳಿದ್ದೀನಿ, ಅದನ್ನ ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ. ಏನಂತ ಹೇಳಿದ್ರೆ, ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು? ಅಕ್ವಿಟಲ್ ಕಮಿಟಿ ಆಗಿದ್ದು ಇದೇ 2025 ಜೂನ್ 2ನೇ ತಾರೀಕಿಗೆ ಡೇಟಿಗೆ. ಅಕ್ವಿಟಲ್ ಕಮಿಟಿಯಲ್ಲಿ ಇದ್ದಿದ್ದು ಶ್ರೀ ಪಿ ಹರಿಶೇಖರನ್ ಸಾಹೇಬರು, ಶ್ರೀ BN ಜಗದೀಶ್, ಬ್ಯಾಟಾ ಜಗದೀಶ, ಶ್ರೀ ಟಿ ಕುಮಾರ್ DYSP. ಅವ್ರನ್ನ ಯಾಕೆ ಹಾಕೊಂಡ್ರು ಗೊತ್ತಿಲ್ಲ. ಟ್ರೈನಿಂಗ್ ಸೆಂಟರ್ನವ್ರನ್ನ ಯಾಕೆ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ, ನನಗೆ ಗೊತ್ತಿದೆ. ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು, ಏನೇನು ಲಿಂಕು ಎಲ್ಲ ಗೊತ್ತಿದೆ, ಯಾಕೆ ಹಾಕೊಂಡಿದ್ದಾರೆ ಅಂತೇಳಿ. ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸಿದ್ದು FIR ಕೂಡ ಆಗಿದೆ. ಅಂಥವ್ರನ್ನ ಇಟ್ಕೊಂಡು, ಮತ್ತೆ ಉಳಿದವ್ರ ಬಗ್ಗೆ ನಮಗೇನು ಬೇರೆ ಅಭಿಪ್ರಾಯ ಇಲ್ಲ. ಹರಿಶೇಖರ್ ಸಾಹೇಬ್ರಿದ್ದಾರೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ವಿಜೇಂದ್ರ ಅವರೇ, ನೀವು ಹೇಳ್ತಿದ್ರಲ್ಲ ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ವೇಳೆ ಸಿಬಿಐ ನಮಗೆ ರೆಕಮೆಂಡ್ ಮಾಡಿದರೆ, ಶಿಫಾರಸು ಮಾಡಿದರೆ, ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ, ಅಂದ್ರೆ ಅಂತಿಮ ವರದಿ, ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ, ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ನಾಳೆನೇ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ. ಯಾಕಂದ್ರೆ ಈಗ ಮುಚ್ಚಿಟ್ಕೊಂಡಿದ್ದಾರೆ. ಇದನ್ನ ಸಿಬಿಐಗೆ ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ. ಕರೆಸ್ಪಾಂಡೆನ್ಸ್ ಮಾಡಬೇಕಲ್ಲ. ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ? ಸಿಬಿಐ ಕಳಿಸೂ ಇಲ್ಲ, ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನ ತಗೊಂಡಿಲ್ಲ. ಅಕ್ವಿಟಲ್ ಕಾಪಿಯನ್ನ MR ಬಾಲಕೃಷ್ಣ ಅವರು ತಗೊಂಡಿದ್ದಾರೆ.
RTIನಲ್ಲಿ ಹಾಕಿ ತಗೊಂಡಿದ್ದು. ಕುಟುಂಬಕ್ಕೂ ಗೊತ್ತಿಲ್ಲ, ಸಂತ್ರಸ್ತೆ ಕುಟುಂಬಕ್ಕೆ ಗೊತ್ತಿಲ್ಲ, CBI ಗೊತ್ತಿಲ್ಲ. ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ? ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತಾಡಿ. ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ, ಯಾಕಂದ್ರೆ ಅವರೇ ಹೀಸ್ ದ ಮಿನಿಸ್ಟರ್, ಅವ್ರ ಹತ್ರ ಹೋಗಿ CBIಗೆ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ, ದಯವಿಟ್ಟು ಶಿಫಾರಸು ಮಾಡಿಸಿ ತಪ್ಪಿತಸ್ಥ ಅಧಿಕಾರಿಗಳು ಅವಾಗ ಸಿಕ್ಕಿ ಬೀಳ್ತಾರೆ. ಒಬ್ಬೊಬ್ಬ ಅಧಿಕಾರಿಗಳು, ಯೋಗೀಶ, ಭಾಸ್ಕರ್ ರೈ, ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸು ಎಲ್ಲರೂ ಬಾಯಿ ಬಿಡ್ತಾರೆ. SITಗೆ ಅಟ್ಯಾಚ್ ಮಾಡಿ ಅದನ್ನ.